ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಸರ್ ಮತ್ತೆ ಜಾಕಿ ಸಂಭ್ರಮ ಮನೆ ಮಾಡಿದೆ. ಮತ್ತೆ ಆ ಸಿನಿಮಾನ ನೆನಪಿಸ್ಕೊಳ್ಳುವಂಥ ಒಂದು ಸಮಯ. ರಿಲೀಸ್ ಆಗ್ತದೆ ಅಂದರೆ ಅಪ್ಪು ಸರ್ ಬರ್ಡೇ ಸಂಭ್ರಮದಲ್ಲಿ. ಸೊ ಜಾಕಿ ಬಗ್ಗೆ ಒಂದಷ್ಟು ಕುತೂಹಲದ ಮಾಹಿತಿಗಳು ಅಂದರೆ 14 ವರ್ಷ ಆಗಿದೆ. ಗೊತ್ತಿರೋಂಥ ಒಂದಷ್ಟು ವಿಷಯ, ಗೊತ್ತಿಲ್ಲದ ಒಂದಷ್ಟು ವಿಷಯ ನಿಮ್ಮ ಹತ್ರ ತಗೊಳ್ಳೋಣ ಅಂತ ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳ ಜೊತೆ ಬಂದಿದ್ದೀನಿ ಸರ್. ಸರ್ ಮೊದಲಿಗೆ ದುನಿಯಾ ಸಿನಿಮಾ ಮೂಲಕನೇ ಗೊತ್ತಾಗುತ್ತೆ ಅಣ್ಣವರ ಮನೆ ಫ್ಯಾಮಿಲಿಯ ಮೇಲೆ, ಕುಟುಂಬದ ಮೇಲೆ ನಿಮಗಿದ್ದಂಥ ಪ್ರೀತಿ, ಅಣ್ಣವರ ಮೇಲಿನ ಅಭಿಮಾನ ಎಷ್ಟಿದೆ ಅಂತ. ಯಾಕಂದರೆ ಆ ಸಿನಿಮಾದ ಫಸ್ಟ್ ಟೈಟಲ್ ಕಾರ್ಡ್ ಬಂದು ನೆಕ್ಸ್ಟ್ ಇದರಲ್ಲೇ ಸ್ಟಾರ್ಟ್ ಆಗಿದೆ ಅಣ್ಣವರ ಒಂದು ಸಾಕ್ಷಾತ್ಕಾರ ಸಿನಿಮಾದ ಒಂದು ಸಾಂಗಿಂದ. ಸೊ ಆ ಅಭಿಮಾನ ಇಟ್ಕೊಂಡಂಥ ಒಬ್ಬ ನಿರ್ದೇಶಕರಾಗಿ ಎಗೇನ್ ಅವರ ಕುಟುಂಬದ ದೊಡ್ಡ ಒಂದು ಪವರ್ ಪುನೀತ್ ರಾಜ್ಕುಮಾರ್ಗೆ ಡೈರೆಕ್ಷನ್ ಮಾಡುವಂಥ ಅವಕಾಶ ಹಿಂಗೆ ಸಿಕ್ತು ಅಂತ ಮೊದಲಿಗೆ? ಸರ್ನ ನೋಡ್ತಿದ್ದೆ ನಾನು. ಅಂದರೆ ಸಿನಿಮಾದಲ್ಲಿ ಕೆಲಸ ಮಾಡುವಾಗ, ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ರಂಗ SLC ಮಾಡಬೇಕಾದ್ರೆ ಸರ್ದು ಆಲ್ರೆಡಿ ಅಪ್ಪು ರಿಲೀಸ್ಗೆ ಹಂತದಲ್ಲಿತ್ತು. ಸುಂಟ್ರುಗಾಳಿ ಮಾಡೋಷ್ಟರಲ್ಲಿ, ದರ್ಶನ್ ಅವ್ರದ್ದು ಸುಂಟ್ರುಗಾಳಿ ಮಾಡೋಷ್ಟರಲ್ಲಿ ಅವ್ರದ್ದು ಅರಸು ಎಲ್ಲ ಅಂದರೆ ನನ್ನ ದುನಿಯಾ ಟೈಮಲ್ಲಿ ಅರಸು ಬರೋ ಟೈಮಲ್ಲಿ ದುನಿಯಾ, ಅಂದರೆ ನನಗೆ ದುನಿಯಾ ನೋಡಿದ್ಮೇಲೆ ಸರ್ ಕರೆಸ್ಕೊಂಡ್ರು. ಇಡೀ ಅಂದರೆ ರಾಘಣ್ಣ ಮನೆಯವರೆಲ್ಲ ಕರೆಸಿ ಒಂದು ಪುಟ್ಟು ಸಂಭ್ರಮ, ಅಂದರೆ ಸಿನಿಮಾ ಮಾಡಿ ಅಂತ. ಸಿನಿಮಾ ಮಾಡಿ ಅಂದಾಗ ನಾನು 2 ವರ್ಷ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅಂದರೆ ಇಂತಿನಿನ ಪ್ರೀತಿಯ ಮತ್ತು ಜಂಗ್ಲಿ ಮಾಡೋವರೆಗೂ ನಾನು ಸರ್ನ ಒಡನಾಟ ಇತ್ತು, ಭೇಟಿ ಮಾಡ್ತಿದ್ದೆ, ಮಾತಾಡ್ತಿದ್ದೆ. ಬಟ್ ಸಿನಿಮಾ ಮಾಡೋಕ್ಕೆ ಅಷ್ಟು ಇದಿರಲಿಲ್ಲ. ನನಗೆ 2 ಹೆಲ್ಪ್ ಆಗಿದ್ದೇನು ಅಂದರೆ, ಅವತ್ತಿಗೆ ಎಲ್ಲ ಸೂಪರ್ ಸ್ಟಾರ್ಗಳೇ. ಅಂದರೆ ನಮಗೆ ಉಪ್ಪಿ ಸರ್ ಬಂದು ನಿಂತಿದ್ದಾರೆ, ಈ ಕಡೆ ದೊಡ್ಡ ಸ್ಟಾರ್ಗಳು, ಈ ಕಡೆ ದರ್ಶನ್ ಅವ್ರದ್ದು ಸಿನಿಮಾ ಮುಗಿಸಿದ್ದೀವಿ, ನನಗೆ ಸುದೀಪ್ ಅವ್ರದ್ದು ಸಿನಿಮಾ ಆಗಿದೆ. ನನಗೆ ಆ 2 ಅನುಭವ ಇದೆ. ಒಂದು ಹೊಸ ಹುಡುಗನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದು ಅನುಭವ ಇದೆ. ಮಯೂರಿಗೆ ಸಿನಿಮಾ ಮಾಡಿದ್ದೀವಿ. ಈ ಕಡೆ ತುಷಾರ್ ರಂಗನಾಥ್ ಅಪ್ಪು ಸರ್ಗೆಲ್ಲ ಬರೀತಿದ್ದಾರೆ, ದರ್ಶನ್ ಸರ್ಗೆ ಬರೀತಿದ್ದಾರೆ. ಅವ್ರುಗಳ ಜೊತೆ ಕೆಲಸ ಮಾಡ್ತೀವಿ. ಸಾಧು ಸರ್ ಗೊತ್ತಿದ್ದಾರೆ, ನನಗೆ ಕಡೂರು ಉಮೇಶ್ ಅವ್ರು ಗೊತ್ತಿದ್ದಾರೆ, ಎಲ್ಲ ದೊಡ್ಡವ್ರು ಗೊತ್ತಿದ್ದಾರೆ. ಬಟ್ ಅಪ್ಪು ಸರ್ಗೆ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿರಲಿಲ್ಲ. ನನಗೇನು ಒಂದು ಸಿನಿಮಾ ಮಾಡಬೇಕು, ಅದು ದುನಿಯಾ ನೋಡ್ಬಿಟ್ಟು ಅವರು ಸಿನಿಮಾ ಮಾಡಿ ಅಂತ ಹೇಳಿದ್ರು. ನನಗೆ ತಿರ್ಗಾ ಸ್ಟಾರ್ಗೆ ಹೇಗೆ ಅಂತ, ಅಂದರೆ ಅಪ್ಪು ನಮಗೆ ದೊಡ್ಡ ಸ್ಟಾರು, ಅಷ್ಟು ದೊಡ್ಡ, ಅಂದರೆ ರಾಜ್ಕುಮಾರ್ ಅವರ ಮಗನಿಗೆ ಹೇಗೆ ನಾನು ಡೈರೆಕ್ಷನ್ ಮಾಡೋದು, ಅಂದರೆ ಯಾವ ರೀತಿ ಕತೆ ತೊಗೊಳೋದು. ನಾನು ಕಂಟಿನ್ಯೂಸ್ ಆಗಿ ಅವ್ರದ್ದೆಲ್ಲ ಸಿನಿಮಾ, ಅಂದರೆ ಚಿಕ್ಕ ವಯಸ್ಸಿಂದ ಇರೋ ಎಲ್ಲ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ನಾವು. ಅವರ ಏಜಷ್ಟೇ ಏಜು. ನಾವು ಅವ್ರ ಸಾಂಗ್ನ ಎಲ್ಲಾದರೂ ಒಂದು ಸ್ವಲ್ಪ ತಂದೆ ಮುಂದೆನೋ ತಾಯಿ ಮುಂದೆನೋ ಹೇಳಿದ್ರೆ ಖುಷಿಪಟ್ಟು ದುಡ್ಡು ಕೊಡೋರು. ಈಗ ಹೋಗಿ ವಾಪಸ್ಸು, ಅಂದರೆ ನನಗದು ಏನಾಗಿದ್ದು ಅಂದರೆ, ಜಂಗ್ಲಿ ಟೈಮಲ್ಲಿ ನನಗೆ ರಾಕ್ಲೈನ್ ಸರ್ ಹೇಳ್ತಾರೆ, ಅದು ಜಂಗ್ಲಿ ಚೆನ್ನಾಗಾಗತ್ತೆ, ನಮಗೆ ಸಾಂಗ್ಸ್ ಎಲ್ಲ ಚೆನ್ನಾಗಾಗುತ್ತೆ. ಆ ಟೀಮ್ ಜೊತೆಗಿದ್ದಾಗ ನನಗೆ ರಾಕ್ಲೈನ್ ಸರ್ ಹೇಳ್ತಾರೆ, ನೀನು ಅಪ್ಪು ಸರ್ಗೆ ಸಿನಿಮಾ ಮಾಡು, ಚೆನ್ನಾಗಿರುತ್ತೆ. ನಾನು ಹೇಳ್ತಾನೆ ಇದ್ದಾರೆ, ನನ್ನ ಕೈಲಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. 2 ವರ್ಷದಿಂದ ಲೈನಪ್ ಆಗ್ತಾನೆ ಇದೆ, ಆದರೆ ಏನೂ ತೊಗೊಂಡೋಗಿ ಹೇಳ್ತಾ ಇಲ್ಲ. ನಾನು ಭೇಟಿ ಮಾಡ್ತೀವಿ, ಸುಮ್ಮನೆ ಬಿಡ್ತೀವಿ. ಅದು ಜಂಗ್ಲಿ ಆದಮೇಲೆ ಒಂದು ಧೈರ್ಯ ಬಂತು. ಜಂಗ್ಲಿ ಜನ ತೊಗೊಂಡಿದ್ದ ರೀತಿಗೆ, ಸಾಂಗ್ಸ್ ಆಗಿದ್ದ ರೀತಿಗೆ ನನಗೊಂದು ದೊಡ್ಡ ಧೈರ್ಯ ಬಂತು. ನಾನು ಹೋಗಿ ಸರ್ ಹತ್ರ ತಿರ್ಗಾ ಭೇಟಿಗಳು ಶುರುವಾಯಿತು. ಅವಾಗ ಹೇಳಿದ ಕಥೆಗಳು ಪಾರ್ವತಮ್ಮ ಅವರು ಅವಾಗ ಕರೆಸಿ ನನಗೆ ಆ ಮನೆಯಲ್ಲಿ ದೊಡ್ಡ ಕೂರುವಂಥ ಜಾಗಗಳು, ವಿಷಯಗಳು ಗೊತ್ತಾಗಿ, ಕಥೆಗಳು ಹೀಗೆ ಹೇಳಬೇಕು ಅದೆಲ್ಲವೂ ಇತ್ತಲ್ಲ. ನನಗದು ತುಂಬ ಅಂದರೆ ಆ ಮನೆಗೂ ಕಥೆ ಹೇಳೋದಿದೆಯಲ್ಲ, 2-3 ಕಥೆಗಳು ಚೇಂಜ್ ಮಾಡೋದು, ಟೈಟ್ಲುಗಳು ಚೇಂಜ್ ಮಾಡೋದು. ನನಗೆ ಅಮ್ಮ ಓಕೆ ಮಾಡಿ ಟೈಟ್ಲು ಜಾಕಿ ಅನ್ನೋದು. ಅವಾಗ ನನ್ನ ಗೆಳೆಯರು ಅಂತ ಇದ್ದಿದ್ದು ಸೀನಿ ಸರು, ಸಿನಿಮಾ ಇದರಲ್ಲಿ ಸೀನಿ ಸರ್ ಇದ್ದರು, ಯೋಗೇಶ್ ಸರ್ ಇದ್ದರು, ಈ ಕಡೆ ವಿಕಾಸ್ ಅಂತ ನಮ್ಮ ಜೊತೆಗೆ ಅವಾಗಿಂದನೂ ಕೆಲಸ ಮಾಡ್ತಿದ್ರು, ರವಿ ಅಂತಿದ್ರು. ನಾನು ಸೀನಿ ಸರ್ ಮತ್ತು ರವಿ ಅವರು ಸೇರಿ ಒಂದಷ್ಟು ಬರವಣಿಗೆಗೆ ಹೊರಗಡೆ ಹೋಗಿ ವಾಪಸ್ ಬಂದು ನಾವು ಕಥೆನ ಕತೆ ಹೇಳಿದಾಗ ಅಲ್ಲಿ ರಾಜೀವ ಅಂತ ಒಬ್ಬರಿದ್ದು. ಅವಾಗ ನಮಗೆ ಬಿ ಸುರೇಶ್ ಅವ್ರದ್ದು ಟಪೋರಿ ಟೈಮಿಂದ ಒಬ್ಬ ರಾಜೀವ ಅಂತಿದ್ರು. ಅವರು ಎಲ್ಲ ಸೇರಿ ಒಂದಷ್ಟು ಎಳೆಗಳನ್ನ ನಾವು ಹೇಳ್ತಾ ಹೋಗಿ, ಕೊನೆಗದು ಹ್ಯೂಮನ್ ಟ್ರಾಫಿಕಿಂಗ್ದು ಒಂದಷ್ಟು ವಿಷಯಗಳು ಬಂದಾಗ, ಅದೇ ಸ್ಟಾರ್ಗೆ ಹೇಗೆ ಮಾಡ್ಬೋದು. ನನ್ನಲ್ಲಿದ್ದು ಸಣ್ಣ ತುಂಬ ಲೋಕಲಾಗಿ ತೋರಿಸ್ಬೇಕು. ನಮಗೆ ತುಂಬ ಹೆದರಿಕೆ ಇತ್ತು ಆ ಟೈಮಲ್ಲಿ, ಹೆಂಗೆ ಅಷ್ಟು ಲೋಕಲಾಗಿ ಹೇಗೆ ತೊಗೊತಾರೆ ಅಂತ ಗೊತ್ತಿಲ್ಲ. ಆದರೆ ಜಾಕಿ ರಿಲೀಸ್ ಆದಾಗ ಒಂದು ವಿಷಯ ಇದೆ, ನಮಗೆ ಇನ್ನೇನು ಮಾರ್ನಿಂಗ್ ಶೋ ನಾವು ಆಚೆ ಬಂದು ರಿಸಲ್ಟ್ ಏನು ಅಂತ ಕೇಳಿದ್ರೆ, ರಿಸಲ್ಟ್ ಅವತ್ತಿಗೆ ಉಲ್ಟಾ ಇತ್ತು. ಅಂದರೆ ಅಪ್ಪು ಅವ್ರ ಕೈಲಿ ಕೋಳಿ ಕೊಟ್ಬಿಟ್ಟಿದ್ದಾರೆ, ಅಪ್ಪು ಅವ್ರಿಗೆ ಅವೇ ಚಪ್ಪಲಿ ಹಾಕ್ಬಿಟ್ಟಿದ್ದಾರೆ, ಅಂದರೆ ತುಂಬ ಅವ್ರನ್ನ ಲೋಕಲಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ, ಇದು ಚೆನ್ನಾಗಿಲ್ಲ ಅಂತ. ನಮಗೆ ಅದ್ರ ಹಿಂದೆ ತುಂಬ ವರ್ಕ್ ನೋಡಿದ್ದೀವಿ ಸರ್ದು. ನಾವೇನಾದರೂ ತಪ್ಪು ಮಾಡ್ಬಿಟ್ವಾ, ಅಂದರೆ ನಮ್ಮ ಜಡ್ಜ್ಮೆಂಟು. ಅವಾಗ ಸತ್ಯ ಹೆಗಡೆ, ಈ ಕಡೆ ಹರಿಕೃಷ್ಣ ಅವರು, ಯೋಗರಾಜ್ ಸರ್ ಪೂರ್ತಿ ಸಾಂಗ್ಗಳು ಮಾಡಿದ್ದಾರೆ. ತುಂಬ ಜನರದ್ದು ವರ್ಕ್ ಇತ್ತು.
ಅಂದರೆ ಒಬ್ಬಿಬ್ಬರಲ್ಲ, ದೊಡ್ಡ ಟೆಕ್ನಿಷಿಯನ್ ಬಳಗ ಅದು. ಆ್ಯಂಡ್ ಈ ಕಡೆ ಮಾಧ್ಯಮನೂ ಕೂಡ ಎಲ್ಲರೂ ನಿಂತಿದ್ರಲ್ಲ ಅದೊಂದು ಸಿಡಿಬೇಕು ಹಿಂಗೆ ಅಂತ. ಆದರೆ ಅದು ನಮಗೆ ಮಧ್ಯಾಹ್ನ ಎಲ್ಲ ತುಸಾಗೋ ಮೂವ್ಮೆಂಟ್, ಅಂದರೆ ಏನೋ ಆಗ್ತಿದೆ ಇದು ಸರೋಗ್ತಾ ಇಲ್ವೇನೋ ಅಂತ. ಬಟ್ ಅದು ಆದಮೇಲೆ ತೊಗೊಂಡಿದ್ದ ರೀತಿಯೇ ಬೇರೆ ಅದು. ಅಂದರೆ ಎಷ್ಟೋ ಶೋಗಳು ಹೌಸ್ಫುಲ್ ಆಯಿತು, ಏನೇನೋ ವಿಷಯಗಳಾಯಿತು. ಅಂದರೆ ಅಪ್ಪು ಸರು ಅದು ಅವ್ರನ್ನ ನೋಡಿ ಮಾಡಿದಂಥ ಕತೆ ಅಂತ ಹೇಳ್ಬೋದು. ಅಂದರೆ ಒಂದು ವಿಷಯ, ಅದಕ್ಕೆ ದುನಿಯಾನು ತುಂಬ ಹೆಲ್ಪ್ ಮಾಡೋದು ನನಗೆ. ದುನಿಯಾ ಮಾಡಬೇಕಾದ್ರೆ ನನಗೆ ಇಡೀ ರಾಜ್ಕುಮಾರ್ ಅವರು ಸಿನಿಮಾಗಳನ್ನ ಅಭ್ಯಾಸ ಮಾಡಿದ್ದೊಂದು, ಅಂದರೆ ಬಂಗಾರದ ಪಂಜರ ಇರ್ಬೋದು, ಸಾಕ್ಷಾತ್ಕಾರ, ಅಂದರೆ ವ್ಯಾಲ್ಯೂಸ್ ಇರುವಂಥ ಸಿನಿಮಾಗಳನ್ನ ಯಾಕೆ ಅವಾಗ ಈ ರೀತಿ ನೋಡ್ತಿದ್ರು. ನಿಮ್ಗೆ ದುನಿಯಾ ನೋಡಿದ್ರೆ ದುನಿಯಾದಲ್ಲೂ ಅದನ್ನು ತರಕ್ಕೆ ಟ್ರೈ ಮಾಡ್ತೀವಿ. ಅದೇ ಥರ ನಾವು ಜಾಕಿಲೂ ತುಂಬ ವಿಷಯ ತಂದು ಅದನ್ನು ಅಪ್ಪು ಸರ್ಗೆ ಹೇಳುವಾಗ ನಮಗಿದ್ದೇನೆಂದರೆ, ನನಗೆ ಎಲ್ಲ ಈ ಕಡೆ ಒಂದಷ್ಟು ಜನರ ಜೊತೆ ವರ್ಕ್ ಮಾಡಿರೋದ್ರಿಂದ ನನಗೆ ತುಂಬ ಈಸಿ ಆಯಿತು. ಅಂದರೆ ಅಪ್ಪು ಸರಿ ಹೇಗೆ ಅಂದರೆ ಅದನ್ನು, ಅಂದರೆ ಸೀನ್ ಓದಬೇಕಾದ್ರೇ ಫೀಲ್ ಆಗುತ್ತೆ ಇವರು ಈ ಸೀನ್ ಇಷ್ಟು ನೀಟಾಗಿ ಮುಗಿಸ್ಕೊಡ್ತಾರೆ. ಅಷ್ಟು ಶಿಸ್ತು ಮತ್ತು ಅಷ್ಟು, ಅಂದರೆ ಮನುಷ್ಯ ಅಂತ ಕರಿಬೋದಲ್ಲ, ಅಂದರೆ ಒಬ್ಬ ಅದ್ಭುತ ಮನುಷ್ಯ. ಈ ರೀತಿ ಅಂದರೆ ಅವಾಗ ಅಮ್ಮ ಇದ್ದಿದ್ದು, ರಾಘಣ್ಣ ಕೊಟ್ಟಂಥ, ಅಂದರೆ ತುಂಬ ಸ್ವತಂತ್ರ ಅದು. ಅಂದರೆ ನೀವು ಮಾಡು, ಸಿನಿಮಾ ಮಾಡು, ನೀನು ಸ್ಟೈಲಲ್ಲಿ ಮಾಡು. ಕೊನೆಗೆ ಬಂದು ನಾವು, ಅಂದರೆ ಫಾರಿನ್ದು ಒಂದಷ್ಟು ಶೂಟ್ಗಳಿರ್ಬೋದು, ನಮಗವಾಗ ಇಮ್ರಾನ್ ಮಾಸ್ಟ್ರು ತುಂಬ ಹೆಲ್ಪ್ ಮಾಡಿ, ಮತ್ತು ಸಾನಿಯಾ ಅವರು, ಅವ್ರ ಮಿಸ್ಸಸ್ಸು, ಅಂದರೆ ತುಂಬ ಜನ ಅವಾಗ ಸೇರಿಕೊಂಡಿದ್ರು. ತುಂಬ ವಿಷಯಗಳಿತ್ತು. ಅಂದರೆ ಸಾಂಗ್ ಮಾಡಿದ್ದು ವಿಶೇಷವಾಗಿತ್ತು, ಹೊರಗಡೆ ಹೋಗಿ ಸಾಂಗ್ ಮಾಡಿದ್ದು ಅವಾಗ ತುಂಬ ವಿಶೇಷವಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.